ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು 2 days ಟ್ರಿಪ್ ಹೊರಟಿದ್ದೀವಿ. ಅದು ಮೋಹಿತ್ ಅವರ ಬರ್ಡೇ ಪ್ರಯುಕ್ತ. ಆ್ಯಂಡ್ ಇದು ಡೇ 1 ಆಫ್ ದ ಟ್ರಿಪ್. ಆ್ಯಂಡ್ ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೋಹಿತ್ ಅವರೇ, ಬರ್ಡೇ ಬಾಯ್. ಗೈಸ್, ಇವ್ರು ಓವರ್ ಆ್ಯಕ್ಟಿಂಗ್. ಇವರು ಶ್ರಾವಣಿನೇ ಬೆಸ್ಟ್. ಸ್ಮೃತಿ ಮಾತಾಡ ಅವಳು ಆಕ್ಷನ್ ಮಾಡಿ ತೋರಿಸಿದ್ದು. ನಾನು ಏನಾಯ್ತಂದ್ರೆ ಲಾಸ್ಟ್ ಇನ್ನೊಂದು ಟೇಕ್ ತಗೊಂಡೆ. ಅದರಲ್ಲಿ ಸುಮ್ಮನೆ ಮಧ್ಯ ಏನೇನೋ ಮಾತಾಡ್ತಿದ್ರು. ಅದಕ್ಕೆ ನೀವೇನು ಮಾತಾಡಬೇಡಿ, ಏನು ಬೇಕು ಅಷ್ಟನ್ನು ಮಾತಾಡಿ ಅಂದರೆ ನಾವೇನು ಮಾತಾಡಲ್ಲ ಅಂತ ಕೂತ್ಕೊಂಡಿದ್ದಾರೆ. ಇಟ್ಸ್ ಓಕೆ, ನಾನಿದ್ದೀನಿ, ನಾನೇ ಮಾತಾಡ್ತೀನಿ. ಆ್ಯಂಡ್ ಎಸ್, ಇವತ್ತು ಎಲ್ಲೆಲ್ಲ ಹೋಗ್ತೀವಿ ಅಂತ ಇದೇ ಒಂದು ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಪಲ್ಲಿ ಸಿಗೋಣ. ಏನು ಟ್ರಿಪ್ ಪೂರ್ತಿ ನೀನು ಒಬ್ಬಳೇ ಮಾತಾಡ್ಕೊಂಬ. ಆಯ್ತು, ಚಾಲೆಂಜ್ ನಿನಗೆ. ಆಗಲ್ಲ, ತಲೆಗೆ ಹೋಗ್ಬಿಡುತ್ತೆ. ಓಕೆ, ಎಸ್, ಆಲ್ರೆಡಿ ವಿಲ್ ಸಿಗುವ. ಓಕೆ ಫ್ರೆಂಡ್ಸ್, ತಿಂಡಿ ಆಯ್ತು. ಇವಾಗ ಡನ್ ವಿತ್ ದ ಬ್ರೇಕ್ಫಾಸ್ಟ್. ತಿಂಡಿ ತಿಂದು ನೆಕ್ಸ್ಟ್ ಸ್ಟಾಪ್ ಹಳೆಬೀಡಲ್ಲಿ ಸಿಗೋಣ. ಲೆಟ್ಸ್ ಗೋ. ಆಕ್ಚುಲಿ ಇವಾಗ ನಾವೊಂದು ಗೇಮ್ ಆಡ್ತಿದೀವಿ. ಏನಂತ ಅಂದ್ರೆ, ಅವರು ಸ್ಟೇರಿಂಗ್ ಅಲ್ಲಿ ಸಾಂಗ್ ಚೇಂಜ್ ಮಾಡ್ತಿರ್ತಾರೆ. ಸೊ ಸ್ಟಾರ್ಟಿಂಗ್ ಆ ಟ್ಯೂನ್ ಮುಗಿಯೋ ಹೊತ್ತಿಗೆ ಯಾರು ಗೆಸ್ ಮಾಡ್ತಾರೋ ಅವರು ಅವ್ರಿಗೆ ಪಾಯಿಂಟ್ಸ್ ಹೋಗ್ತಾ ಹೋಗುತ್ತೆ. ಯಾರು ವಿನ್ನರ್ ಲಾಸ್ಟ್ ಅಲ್ಲಿ ನೋಡೋಣ. ದಿಸ್ ಇಸ್ ನಾಟ್ ಅ ಸೀರಿಯಸ್ ಗೇಮ್, ಜಸ್ಟ್ ಗೆಸ್ ಮಾಡೋಣ. ಓಕೆನಾ? ಸ್ಟಾರ್ಟ್ ಇವಾಗ. ಈ ಸಾಂಗ್ ನಾನೇ ಗೆಸ್ ಮಾಡಿದ್ದು, ಇದು ಮುಗಿತು. Next song guys. ಇದು ರಾಮಚಾರಿ ಆಡುವ ಅದು ಅಲ್ಲ, ನೀನು ಸುಂದರ ಅದು ಅಲ್ಲ. ಇದು ಆಕ್ಚುಲಿ ಅವ್ಳು ಮಾಲಾಶ್ರೀಗೆ ಆಡ್ತಾನೆ. ಯಾರಿವಳು? ಅದು ತಾನೆ. ಯಾರಿವಳು ಸೂಜಿ ಮಲಿ ಕಟ್ಟವಳು. ಅದೇ ಕೇಳಿಸ್ಕೊಳ್ಳಿ ಈಗ. ಬಾಯಿಗೆ ಬರ್ತಿಲ್ಲ. ಈ ಭೂಮಿ ಬಣ್ಣದ ಬುಗುರಿ, ಭೂಮಿ ಬಣ್ಣದ ಬುಗುರಿ, ಆ ಶಿವನೇ. ಬರುತ್ತೆ. ಗೆಲ್ಲಲಾರೆ ಯಾರು ಬೇರೆನಾ? ನೀನು ಗೆಲ್ಲಲಾರೆ ತಿಳಿದು ಬಾರೆ 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 ನನ್ನ ನೋಡಲು ಅಂತ ಏನೋ ಬರುತ್ತೆ. ಫ್ರೆಂಡ್ಸ್, ನಮ್ಮ ಅಕ್ಕ ಬಾತ್ರೂಮ್ಗೆ ಹೋಗಕ್ಕೆ ಒಂದು ಸ್ಲಿಪ್ಪರ್ ತಗೊಂತಿದ್ದಾಳೆ. ಹೇಳೋದು ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಕ್ಕೆ. ಬಾತ್ರೂಮ್ ಹೋಗಕ್ಕೆ ಚೆನ್ನಾಗಿರೋ ಚಪ್ಪಲಿ ಹಾಕಂತ. ಅದಕ್ಕಲ್ಲ, ಇದು ತೆಗೀರಿ. ಹಂಗಲ್ಲ. ಯಾರೋ ಫ್ರೆಂಡ್ಸ್ ಹಿಸ್ಟ್ರಿ ಬುಕ್ ಮಾರಕ್ ಬಂದಿದ್ರು. ನಮ್ಮ ಅಕ್ಕ ಅವ್ರಿಗೆ ಮಕ್ಕ ಹೊಡ್ದಂಗೆ ನನ್ನ ಸ್ಕೂಲಲ್ಲಿ ಓದೇ ಬೇಜಾರಾಗ್ಬಿಟ್ಟಿದೆ. ಪ್ಲೀಸ್ ಅಲ್ಲ, ಹಿಂಸೆ ಮಾಡ್ತಿದ್ದಾರೆ. ತೋಳಿ ಮೇಡಮ್ ಅಂತ. ಅದಕ್ಕೆ ನಾನು ಸರ್ ಸ್ಕೂಲಲ್ಲಿ ಓದೇ ಬೇಜಾರಾಗ್ಬಿಟ್ಟಿದೆ. ಹಂಗೆ ಹೇಳ್ತಾರ. ನಮ್ಮ ಕನ್ನಡ ಮ್ಯಾಮ್ ಚೆನ್ನಾಗಿ ತೆಗೆದು ತಲೆಗೆ ಹಿಂಗೆ ಇಟ್ಟಿದ್ದಾರೆ. ಇಷ್ಟೇ ಕನ್ನಡ ಮ್ಯಾಮ್ ಎಲ್ಲ ಹೇಳ್ಕೊಡೋದು ಸಾರ. ಸೋಷಿಯಲ್ ಮ್ಯಾಮ್ ಆಕ್ಚುಲಿ ಪ್ರವಾಸ ಕಥನದಲ್ಲಿ ಯಾವುದೋ ನಡಿ. ಹಲೋ ಫ್ರೆಂಡ್ಸ್, ನೋಡಿ ಹೊಯ್ಸಳೇಶ್ವರದು ಆಗಿನ ಕಾಲದಲ್ಲಿ ಮಾಡಿರೋದು. ನಮ್ಮ ಶ್ರಾವಣಿ ಅವ್ರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ತುಂಬ ಡೀಪ್ ಆಗಿ ನೋಡ್ತಾ ಇದ್ದಾರೆ. ಇನ್ಫಾರ್ಮೇಶನ್ ನಮ್ಮ ಗೈಡ್ ಇವರು. ನಾನು ನಿಮ್ಮ ಇನ್ಫಾರ್ಮೇಷನಲ್ ಸೋರ್ಸ್. ಸೊ ಇಲ್ಲಿ ನೀವು ನೋಡ್ದಂಗೆ ಜಾಸ್ತಿ ಫೀಮೇಲ್ ಗಾಡೆಸ್ನ ಆವಾಗ ತುಂಬ ಪೂಜೆ ಮಾಡ್ತಾ ಇದ್ರು. ಸೊ ಈ ಸ್ಕಲ್ಪ್ಚರ್ಸ್ ಎಲ್ಲ ನೋಡಿದ್ರೆ ಅದಲ್ಲೇ ಗೊತ್ತಾಗುತ್ತೆ ಎಷ್ಟು ಫೀಮೇಲ್ ಗಾಡ್ನ ಹಿಂಗೆ ವರ್ಷಪ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಅಂದ್ಬಿಟ್ಟು. ಈ ಟೈಮಲ್ಲಿ ಗರ್ಲ್ಸಿಗೆ ತುಂಬ ಜಾಸ್ತಿ ಬೆಲೆ ಇರ್ತಿತ್ತು. ಶೂಟ್ ಆಗ್ತಾ ಇದ್ದಾಳೆ ಅಂತ. ನಮ್ಮ ಜೊತೆ ಗೈಡ್ ಶ್ರಾವಣಿ ಅವರಿದ್ದಾರೆ. ಶ್ರಾವಣಿ GS ಗೌಡ. ಇಗ್ನೋರಿಂಗ್ ಮೀ. ಸಹನ ಇಗ್ನೋರ್ ಮಾಡ್ಬಿಟ್ಲು. ಗೂಗಲ್ ಮಾಡಿ ನೋಡಿ. ಅದೇ ನನಗೆ ಬೇಕು, ನಾನು ಫೋನ್ ತಂದಿಲ್ಲ. ಸಾಧನೆ ತೋರಿದ ನಿಮಗೆಲ್ಲ. ನಾನು ಇಗ್ನೋರ್ ಮಾಡೋದಲ್ಲ, ಅದಕ್ಕೆ ಮಾತಾಡ್ತಾ ಇದ್ರು. ಇಗ್ನೋರ್ ಮಾಡ್ಕೊಂಡು ಹೋದಲ್ಲ. ಇಲ್ಲ, ಅದು ಬಿದೋಗುತ್ತೆ ಅಂತ ಆ ಥರ ಕಂಬಿ ಹಾಕಿ ನಿಲ್ಲಿಸಿದ್ದಾರೆ. ತುಂಬ ವರ್ಷಗಳ ಕಾಲದ ಹುಚ್ಚೇಶ್ವರ ಟೆಂಪಲ್ ಇದೆ.
ಹುಚ್ಚೇಶ್ವರ ಟೆಂಪಲ್. ನೀವು ಇದೆ ಅಲ್ವಾ ಬಾಬಾ ಹೇಳ್ತಿದ್ಯೋ? ಏನಂತ? ಟೆಂಪಲ್ ಹೆಸರು ಯಾರು ಹೇಳಿದ್ರಲ್ಲ ಕಾರಲ್ಲಿ? ನೀನೇ ಅಲ್ಲ? ನೋಡಿ ಇದೆಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ. ಆ ಹಾರ್ಸ್ದು ಏನದು ತೋರಿಸ್ತಾ ಇದೆ ಅಂದರೆ ವಾರಲ್ಲೆಲ್ಲ ಇದು ಮಾಡ್ತಾ ಇದ್ರಲ್ಲ ಜನ, ಹಾಂ, ಅದನ್ನ ತೋರಿಸ್ತಾ ಇರೋದು. ಆ್ಯಂಡ್ ಅದು ಹೊಯ್ಸಳದು ಸಿಂಬಲ್, ಸಿಂಹ. ನೋಡಿ ಫ್ರೆಂಡ್ಸ್, ನಾವು ಫುಲ್ ಇದು ದೊಡ್ಡ ಟೆಂಪಲ್ಲು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಗೌರ್ಮೆಂಟು. ನೋಡಿ ಇದನ್ನು ರೌಂಡ್ ಹಾಕೊಂಡು ಹೋಗೋಷ್ಟರಲ್ಲೇ ಸುಸ್ತಾಗ್ತದೆ. ಎಷ್ಟು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಬಸವಣ್ಣ ಸಖತ್ತಾಗಿ ಕೆತ್ತನೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅದ್ರ ಲಕ್ಷಣ ನೋಡಿ ಹಾಕಿದ್ದಾರಾ? ವಾಟ್ ಶ್ರಾವಣಿ? ಇಲ್ಲಿ ಇವಾಗ ಕಮೆಂಟ್ರಿ ಮಾಡೋರು ಇವರು, ದಿಸ್ ಇಸ್ ಹೂವಿ ಆ್ಯಂಡ್ ದಿಸ್ ಇಸ್ ಮೀ. ಒಂದು ಕ್ಲಿಪ್ ಇದನ್ನ ಮಾಡಿದ್ಯಾ? ಮಾಡಿದೆ 10 ರೂಪಾಯಿ ಆಕ್ಟಿಂಗ್ ಮಾಡಂದ್ರೆ ಎಲ್ಲ 500 ರೂಪಾಯಿಗೆ ಆಕ್ಟಿಂಗ್ ಮಾಡ್ತಾರೆ ಇಲ್ಲಿ. ಎಲ್ಲ 500 ರೂಪಾಯಿಗೆ ಆಕ್ಟಿಂಗ್ ಮಾಡ್ತಾರಂತ ನಿಧಾನಕ್ಕೆ ಟ್ರೋಲ್ ಮಾಡ್ತಾ ಇದ್ದಾಳೆ. ಅವರಿಬ್ರಿಗೆ ನಾವಿಬ್ರು ವಿಡಿಯೋಗ್ರಾಫರು, ಅವರು ಪ್ಲಸ್ ನಾನು. ನೋಡಿ ಗೈಸ್, ಪರ್ಸನಲ್ ವಿಡಿಯೋಗ್ರಾಫರ್ಸ್ ನಾನು. ಬಟ್ ನೋ ಪೈಸಾ, ಫ್ರೀ ಟ್ರಿಪ್. ಕೆಳಗೆ ಮಂಡಿ. ಇಲ್ಲಿ ಫೋಟೋ ತೆಗಿಸ್ಕೋಬೇಕಿತ್ತು, ಚೆನ್ನಾಗಿರ್ತಿತ್ತು. ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದ್ರ ಬಗ್ಗೆ ಬರುತ್ತೆ. ಹೌದಾ? ಇವಾಗ ನಮ್ಮ ಗೈಡ್ ಶ್ರಾವಣಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಡೀಪ್ ಆಗಿ ನೋಡಿ ಸ್ಕ್ಯಾನ್ ಮಾಡಿದ್ರೆ ಈ ತರ ಬರುತ್ತೆ. ಸೊ ಅಲ್ಲಲ್ಲೇ ಒಂದೊಂದು ಸ್ಕ್ಯಾನರ್ ಹಿಂದಿ ಇಟ್ಟಿದ್ದಾರೆ. ಇದೆ, ಕನ್ನಡ ಇದೆ, Sorry, QR ವಿಡಿಯೋ code. ಕೂಡ ಇದೆ, ಇಂಗ್ಲಿಷ್ ಕನ್ನಡ ವಿಡಿಯೋ ಕೂಡ ಇದೆ. ವಿಡಿಯೋನೂ ಇದೆಯಾ? ಹಾ. ನೈಸ್ ಗೈಸ್. ಹೊಯ್ಸಳೇಶ್ವರ ದೇವಾಲಯ ಸಂಕೀರ್ಣ ಹಳೇಬೀಡು. ಪ್ರಧಾನ ವರ್ತಕನಾದ ಕೇತಮಲ್ಲನು ಸೊ ನಾವು ಶ್ರಾವಣಿ ಸ್ಟಡಿಂಗ್ ಒಂದು 5 ನಿಮಿಷ ನಮಗೆ. ಏನ್ ನಾನು ಅಷ್ಟೊಂದು ಶೂಟ್ ಆಮೇಲೆ ಎಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಒಳಗೆ ಹೋಗೋಣ ಬನ್ನಿ, ಹೆಂಗಿದೆ ಅಂತ ನೋಡೋಣ. ಇಲ್ಲೆಲ್ಲ ಫ್ರೀ ಗೈಸ್, ವಾಶ್ರೂಮ್ ಫ್ರೀ, ಸ್ಲಿಪ್ಪರ್ ಸ್ಟ್ಯಾಂಡ್ ಫ್ರೀ, ಎವ್ರಿಥಿಂಗ್ ಸಕ್ಸಸ್ಫುಲ್ಲಿ. ಆ್ಯಕ್ಚುಲಿ ಫೋಟೋಗ್ರಾಫಿ ಅಲೌಡ್ ಇಲ್ಲ, ಬಟ್ ಸ್ಟಿಲ್ ನಾವು ಒಂದು ಸಾಹಸ ಮಾಡಿ ವಿಡಿಯೋ ತೆಗಿತಾ ಇದ್ದೀವಿ. ಮೂಲೆಯಲ್ಲಿ ನಿಂತ್ಕೊಂಡು ಅವ್ನು ಯಾರು ಬಂದ. ಎಷ್ಟು ಚೆನ್ನಾಗಿದೆ ಲಿಂಗು, ತಗೊಳ್ಳೇಬೇಕು. ಯಾರಾದ್ರೂ ನಿಮ್ದು ತಂದೆ ಋಣ, ನಿಮ್ದು ತಾಯಿ ಗುಣ, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಸೊ ನಾವು ಫುಲ್ ಇವಾಗ ಟೆಂಪಲ್ ಒಂದು ರೌಂಡ್ ಹಾಕಿದ್ವಿ. ಸಕ್ಕತ್ತಾಗಿದೆ. ನಾನು ಪ್ರಶಾಂತವಾಗಿದೆ ಗೈಸ್. ಬೆಂಗಳೂರಲ್ಲಿ ಕುದಿಯೋ ಬಿಸಿಲಲ್ಲಿ ಕುತ್ಕೊಂಡು ಅದು ಫುಲ್ ಹಳೇ ಕಾಲದ್ದು ಕಲ್ಲು ಕೆಳಗಡೆ ಎಲ್ಲ. ಕಲ್ಲು ಎಷ್ಟು ಕೋಲ್ಡ್. ಸಕ್ಕತ್ತಾಗಿದೆ. ನಿಮ್ಗೆ ಏನಿಸ್ತಿದೆ? ಫುಲ್ಲು ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಗೆ ಗಾಗಲ್ಸ್ ಕೈಯಲ್ಲಿರೋದು ಹಿಂಗೆ ಬಂದ್ಬಿಡುತ್ತೆ. ಏನು ಅನಿಸ್ತಿದೆ ನಿಮಗೆ? ಅಷ್ಟೇ. ಅವರು ಶ್ರಾವಣಿ ಮೇಡಮ್ ಅವರು ಮಾತು ಆಡಲ್ಲ. ಇಲ್ಲಿ ಶ್ರಾವಣಿ ತೋರಿಸ್ತೀನಿ. ಶ್ರಾವಣಿ ನೋಡಿ ಅಲ್ಲಿ ಅವರು ಗೈಡ್ ಆಗೋ ಚಾನ್ಸಸ್ ಇದೆ. ಇಲ್ಲೇ ಗೈಡ್ ಆಗೋಕ್ಕೆ ಅಂತ ಎಲ್ಲ ಅಲ್ಲಿರೋದೆಲ್ಲ ಅಲ್ಲೆಲ್ಲ ಹಾಕಿರ್ತಾರಲ್ಲ ಬರೆದು
ಅದನ್ನ ಮತ್ತು ಅಲ್ಲಿ ಸೇಮ್ ಇಲ್ಲೂ ಕೂಡ QR ಕೋಡ್ ಹಾಕಿದ್ದಾರೆ. ಸ್ಕ್ಯಾನ್ ಮಾಡಿದ್ರೆ ಇನ್ಫಾರ್ಮೇಷನ್ ತೋರಿಸುತ್ತೆ. ಅದನ್ನು ನೋಡಿಕೊಂಡು ನಿಂತಿದ್ದಾಳೆ ಅವಳು. ಸ್ಟಡಿ ಮಾಡ್ತಾ ಇದ್ದಾಳೆ. ಸ್ಟಡಿ ಮಾಡಿಸಿದಾಳೆ. ಅವಳು ಎನ್ ಸಿ ಸಿ ಕೆಡೆಟ್ ಆಗೋ ಬದಲು ಈ ಥರ ಏನಾದ್ರು ಜರ್ನಲಿಸಮ್ ಮಾಡ್ಬೋದಾಗಿತ್ತು. ಇನ್ನು ಪುಟ್ಟ ಮಗು ಓದ್ತಾ ಇದೆ. ನೀನು ದೊಡ್ಡ ಬೆಳೆದಿರೋ ಮಂಗನ? ಏನು ಹೇಳೋಕೆ ಬಂದಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ? ವಿಜಯನಗರ ಆಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಶೃಂಗೇರಿಗೆ. ಎಲ್ಲಿಗೆ? ಸಾರಿ ನೆಕ್ಸ್ಟ್ ಪ್ಲೇಸ್ ಏನಂತ ನೋಡಿ. ಆ್ಯಕ್ಚುಲಿ ದ ಮೋಸ್ಟ್ ಅವೈಟೆಡ್ ಪ್ಲೇಸ್ ಇದು. ನಾನು ಅವತ್ತಿಂದನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಮೈ ಫೇವ್ರೆಟ್ ಪ್ಲೇಸ್ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಮೈ ಫೇವ್ರೆಟ್ ಪ್ಲೇಸ್ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಏನು ಪುರಿ ಏನು ಹೆಚ್ಚಿಗೆ ಮಾತಾಡ್ತಾ ಇದೆ? ಅದೇ ಕ್ಯಾಮ್ರಾ ಹಿಡ್ಕೊಂಡ್ ಬಂದ್ಬಿಡ್ಲಿ ಇವಾಗ. ಅದಕ್ಕೆ ಮಾಡಿ ನಾನು ನೋಡ್ತೀನಿ ಮಾಡಿ ಅಂತ. ಗೈಸ್ ನನ್ನ ಕಲ್ಲಾದರೆ ಇವ್ರು ಚೆನ್ನಾಗಿ ಹೋಗಿ ಬೈತಾರಂತೆ. ಸೊ ದಟ್ ತಿರುಗಿಸ್ ಮಾತಾಡಲ್ಲ ಅಂತ. ಅಲ್ಲ ಇವಾಗಲೇ ಬೈದ್ರೆ ಏನೂ ಕೇಳಿಸ್ಕೊಳಲ್ಲ. ಇನ್ನು ಕಲ್ಲಾದ್ರೆ ಏನು ಹೋಗ್ತದೆ ತಲೆಗೆ? ಇವಾಗ ಬೈದ್ರೆ ಜಸ್ಟಿಫೈ ಮಾಡ್ತಾಳೆ. ಅವಾಗ ಅಯ್ಯೋ ಕಲ್ ಥರ ನಿಂತಿರ್ಬೇಕಲ್ಲ ಅಂತಲೇ ಬಿದ್ದೋಗ್ಬಿಡ್ತಾಳೆ. ನೋಡಿ ಇದು ಇಷ್ಟು ವರ್ಷ ಆದರೂ ಯಾವುದೂ ಒಂದು ಕಲ್ಲು ಬಿದ್ದಿಲ್ಲ. ಇವಳು ಕಲ್ಲಾದರೆ ಬಿದ್ದೇ ಹೋಗ್ತಾಳೆ. ಯಾಕೆಂದ್ರೆ ಇಲ್ಲಿರೋ ಕಲ್ಲುಗಳು ಯಾರಿಗೂ ಬೀಳ್ತಾರಲ್ಲ. ಅದು ಏನು ಇಬ್ಬರು ಸೇರ್ಕೊಂಡು ಓವರ್ ಆ್ಯಕ್ಟಿಂಗ್ ಆಡ್ತಿದ್ದೀರಾ? ಅಲ್ಲ ಗಾಯ್ಸ್, ಸಾಧನೆ ತೋರಿದ ನಿಮಗೆಲ್ಲ ರಾತ್ರಿ 4 ಗಂಟೆಗೆ ಎದ್ಬಿಟ್ಟು ಇದೆಲ್ಲ ಬರೀ ಸುಳ್ಳು. ಇದೆಲ್ಲ ಸುಳ್ಳು ಗಣೇಶ್, ಇದೆಲ್ಲ ಸುಳ್ಳು. ನಾನು ಸುಮ್ಮನೆ ಮುನ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಅವ್ರ ಹತ್ರ ಜಗಳ ಮಾಡ್ಕೊಂಡು. ಸುಮ್ಮನೆ ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ. ನೋಡೋಣ ಏನು ಮಾಡ್ತಾಯಿದ್ದಾರೆ, ನನ್ನ ಬಗ್ಗೆ ಮಾತಾಡ್ಕೊಂಡು ಏನು ಪಿಚ್ ಮಾಡ್ತಿದ್ದಾರೆ ನೋಡೋಣ. ಸೊ ನೋಡಿ ಇವಾಗ ಆಫ್ ರೋಡಿಂಗಲ್ಲಿ ಹೋಗಬೇಕು ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆಗೆ. ಚೆನ್ನಾಗಿದೆ ಇದು. ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆಗೆ ಹೋಗೋ ದಾರಿ ಇದು. ಎಷ್ಟು ಚೆನ್ನಾಗಿದೆ. ಎಕ್ಸೈಟೆಡ್, ವೆರಿ ಮಚ್ ಎಕ್ಸೈಟೆಡ್. ನಾನು ಕಾರ್ ತಿರುಗಿಸ್ಕೊಳ್ಳೋಕೆ ಯೋಚನೆ ಮಾಡ್ತಾ ಇದ್ದೀನಿ. ಆಗುತ್ತಾ ಆಗಲ್ವಾ ಅಂತ. ಅಲ್ಲಿ ಜಾಗ ಇರುತ್ತೆ ಅನ್ಸುತ್ತಲ್ಲ. ನೀನು ಬಂತು ಇಲ್ಲಿ ನೋಡಿದ್ರಾ ಯಾರಾದ್ರೂ ಬಂದಿರೋದು ಮನೆಗೆ? ನಾನು ಫಸ್ಟ್ ಟೈಮ್ ಬರ್ತಾರೆ. ಅಲ್ಲ ಬೇರೆಯವ್ರು ಬಂದಿರೋದು ನೋಡಿದ್ದೀರಾ? ಬಿಡ್ತಾರಾ? ಹ್ಞೂ ಬಿಡ್ತಾರೆ. ಹ್ಞೂ ಬಿಡ್ತಾರೆ. ಅದೇ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆ. ಈಗ ನಾವು ಅಲ್ಲಿಗೆ ಹೋಗ್ಬೇಕು. ಗೊತ್ತಿಲ್ಲ ಬಿಡ್ತಾರಾ ಇಲ್ವಾ ಅಂತ. ಕೆಲಸ ನಡೀತಾ ಇದೆ. ಇಟ್ಸ್ ನೈಸ್. ಸೂಪರ್ ಎಕ್ಸೈಟೆಡ್ ಬಿಕಾಸ್ 1 ಇಯರಿಂದ ಅನ್ಕೋತಾನೆ ಇದ್ದೆ ಹೋಗ್ಬೇಕು ಅಂತ. ಫೈನಲ್ ಎಷ್ಟು ಚೆನ್ನಾಗಿದೆ ಅವ್ರ ಮನೆ. ಈ ಥರ ಒಂದು ಮನೆ ಇದ್ಬಿಟ್ರೆ ನಮಗೆ ಬೆಂಗಳೂರಲ್ಲಿ ಸೂಪರಾಗಿರುತ್ತೆ. ಯಾರಿದ್ದಾರೆ? ಕ್ಲೋಸ್ ಆಗಿದೆ ಗೈಸ್. ಒಳಗಡೆ ಬಿಡಲ್ಲ. ಹಿಂಗಿದೆ ಒಳಗಡೆ. ಇದು ಮನೆ ಹಿಂದಗಡೆ. ಎಷ್ಟು ಚೆನ್ನಾಗಿದೆ ಅವ್ರ ಮನೆ ಹಿಂದಗಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅವ್ರದ್ದು ಫೋಟೋಸ್ ಎಲ್ಲ ಇದೆ. ನೋಡ್ತಿದ್ದಾರೆ ಅಂತ ಅಂದ್ಕೊಂಡೆ. ನೋಡಿ ಏನೋ ಆಳ ಎಲ್ಲ ಇದೆ. ಓ ಮೈ ಗಾಡ್. ಸಖತ್. ಬಟ್ ಮನೆ ಒಳಗೆ ಹೋಗಂಗಿಲ್ಲ ಅಂತೆ. ಜಸ್ಟ್ ಈಚೆಯಿಂದಾನೇ ನೋಡಬೇಕು. ಬೀಗ ಹಾಕೊಂಡು ಹೋಗಿದ್ದಾರೆ. ಬಟ್ ಸೂಪರ್ ಆಗಿದೆ. ಹೆಂಗಿದೆ? ತುಂಬ ಚೆನ್ನಾಗಿದೆ. ಫ್ಲೆಕ್ಸ್ ಮನೆ ಎಷ್ಟು ಚೆನ್ನಾಗಿದೆ. ಬರ್ತಾರೆ ಅನ್ಸುತ್ತೆ ಯಾರಾದ್ರೂ. ಅಲ್ಲ ನೋಡಿ ಊನೋ ಕಾಡಿದೆ ಹೆಂಗನ್ಸುತ್ತೆ? ಸೂಪರ್ ಆಗಿದೆ. ನೋಡಿ ಚೆನ್ನಾಗಿದೆ.
ಅವ್ರಿಗೆ ನೇಚರ್ ಇಷ್ಟ ಅಂತ ಚೆನ್ನಾಗಿ ನೇಚರ್ ಎಲ್ಲ ಹೌದು ಯಾವ ಕಡೆ ಹೋದ್ರೂ ಜಸ್ಟ್ ಜಾಸ್ತಿ ಬರೀತಿದ್ದೆ ನೇಚರ್ನ ವಿವರಣೆ ಮಾಡ್ತಾರೆ. ಸೊ ಒಳಗಡೆ ಬಿಡ್ತಿಲ್ಲ, ಹಿಂಗಿದೆ ಒಳಗಡೆ ನೋಡಿ. ಆಚೆ ಕಡೆಯಿಂದನೇ ಡಿಸ್ಪ್ಲೇ ಮಾಡೋ ಥರ ಇದೆ. ಅದು ಬೊಂಬೆ ಎಲ್ಲ ಇಟ್ಟಿದ್ದಾರೆ. ಅದವ್ರ ಗಾಡಿ ಅನ್ಸುತ್ತೆ, ಯೂಸ್ ಮಾಡ್ತಿದ್ದಿದ್ದು ಗಾಡಿ. ನೈಸ್. ನೋಡಿ ಅವರೆಷ್ಟು ಕ್ಯೂಟ್. ಆ ಬೊಂಬೆ ಚೆನ್ನಾಗಿದೆ ಅಲ್ಲ ಇಲ್ಲಿ. ಸೊ ಎಸ್, ನೋಡ್ಕೊಂಡು ಇವಾಗ ಶ್ರಾವಣಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಆಗುಂಬೆ ಹತ್ರ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಏನು ಮಾಡ್ತೀವಿ ಅಂತ ಯೋಚನೆ ಮಾಡಬೇಕು. ಕಮ್ ಲೆಟ್ಸ್ ಗೋ. ಮೂವ್ ಮಾಡಿ ಆಂಟಿ ಸುಸ್ತಾಗೋದ್ರಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿ, ಕೊನೆಗೂ ಸ್ಟೇಗೆ ಬಂದ್ವಿ, ಶ್ರಾವಣಿ ಮನೆಗೆ ಬಂದ್ವಿ. ಕಾರ್ ಪಾರ್ಕ್ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಇಲ್ಲಿ ಯಾರೂ ಇರಲ್ವಲ್ಲ, ಸೊ ನಾವೇ ಬಂದು ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿ ಎಲ್ಲ ಇವಾಗ ಊಟ ಮಾಡ್ತಿದ್ದೀವಿ. ಬೆಳಗ್ಗೆ ತೊಗೊಂಬಂದಿದ್ದು ಊಟನ ಇವಾಗ ಬೆಳಗ್ಗೆ ತೊಗೊಂಬಂದು ಊಟ ಮಾಡಾದ್ಮೇಲೆ ಸಿರಿಮನೆ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಬಾಬಾ ಇದೊಳ್ಬೇಕು, ಅವ್ರು ತುಂಬ ಟಯರ್ಡ್ ಆಗಿದ್ದಾರೆ ಬೆಳಗ್ಗೆಯಿಂದ ಓಡಿಸಿ. ಸೊ ನೋಡಿ, ಇವಾಗ ಊಟ ಮಾಡ್ತಾ ಇದ್ದಾರೆ ಇವರು. ಚೆನ್ನಾಗಿದೆಯಾ? ಅಯ್ಯೋ, ನಾನು ಕ್ಯಾಮ್ರಾ ತೋರಿಸ್ತೆ ಅಂತಲೇ ಹುಡುಗಿ ವಾಮಿಟ್ ಮಾಡ್ಕೊಬಿಟ್ರು. ಓಕೆ, ಇವ್ರ ಕಿಚನ್ ತೋರಿಸ್ತೀನಿ ಬನ್ನಿ ಗೈಸ್. ನಾವೇನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಹೋಮ್ ಟೂರ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಾವು ಆ್ಯಕ್ಚುಲಿ ಏನೇನು ತಂದಿದ್ವಿ ಅಂದರೆ ಪ್ಲೇಟ್ಸು ಗೊತ್ತೆಲ್ಲ ತಂದಿದ್ವಿ. ಆವಾಗಲೇ ಬೆಳಗ್ಗೆನೇ ತಿಂಡಿ. ಆ್ಯಂಡ್ ನಮ್ಮ ಬಾಬಾ ಬರ್ಡೇಗೆ ನಾವು ಓರಿಯೋ ಬಿಸ್ಕೆಟ್ ತಂದಿದ್ವಿ. ಸರ್ಪ್ರೈಸಾಗಿ ಅವ್ರಿಗೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಕೇಕ್ ಮಾಡ್ತಿದ್ದಾಳೆ ನನ್ನ ಅಕ್ಕ ಸರ್ಪ್ರೈಸಾಗಿ. ನೋಡಿ, ಬರ್ತಾ ಇಲ್ಲಿ ಬಿದ್ರುಗೋಡ್ ಅಂತ ಇದೆ, ಅಲ್ಲಿ ತರಕಾರಿ ತೊಗೊಂಬಂದು ಫ್ರೆಶ್ ಆಗಿ. ಆ್ಯಂಡ್ ಇದೆಲ್ಲ ಸ್ನ್ಯಾಕ್ಸು. ಕಾರಲ್ಲಿ ಏನೂ ತಿಂದಿಲ್ಲ ಗಾಯ್ಸ್, ಘಾಟ್ ಸೆಕ್ಷನ್ ಅಂತ ವಾಮಿಟೇ ಮಾಡಿಕೊಂಡ್ಲು ಶ್ರಾವಣಿ ಬೇರೆ. ನೆಕ್ಸ್ಟು ನಮ್ಮ ಅಕ್ಕ ನೋಡಿ ಇನ್ನೊಂದು ರೌಂಡ್ ಬಂದಿದ್ದಾಳೆ. ಅವಳಿಗೇನು ತಿನ್ನೋಕ್ಕೆ, ನಮ್ಮ ಬಾವಿಗೆ ಮಾತ್ರ ಹಾಕ್ಕೊಟ್ಟಿಲ್ಲ. ಇವಾಗ ಇದೆಲ್ಲ ಖಾಲಿ ಮಾಡಬೇಕು ಇನ್ 3 ಡೇಸಲ್ಲಿ. ನಾಳೆ ಟ್ರಕ್ಕಿಗೆ ರೆಡಿ ಆಗಬೇಕು ಗೈಸ್, ಅಷ್ಟೇ. ನೆಕ್ಸ್ಟು ಸಿರಿಮನೆ ಫಾಲ್ಸ್ಗೆ ಹೋದರೆ ಸಿಗುವ. ಆ್ಯಕ್ಚುಲಿ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನಂದರೆ ನಮ್ಮ ಭಾವಗೆ ಸರ್ಪ್ರೈಸ್ ಮಾಡೋಣ ಅಂತ. ನಾಳೆ ಬಂದು ಅವ್ರ ಬರ್ಡೇ 12th ಜೂನು. ನಾವು ಅವತ್ತೇ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಟ್ರಕ್ಕಿಂಗ್ ಹೋಗಿ ಬಂದಮೇಲೆ, ಇಲ್ಲಾಂದರೆ ಟ್ರಕ್ಕಿಂಗ್ ಮುಂಚೆನೇ ನಾವು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಏನೂ ಫೆಸಿಲಿಟೀಸ್ ಇಲ್ಲ, ಯಾಕಂದರೆ ಇದು ಹೊಸ ಮನೆ ಕಟ್ಸಿರೋದು. ಒಂದು ಫ್ರಿಡ್ಜ್ ಇಲ್ಲ, ಏನೂ ಇಲ್ಲ ಆ್ಯಕ್ಚುಲಿ. ಸೊ ನಾವು ಏನೂ ಇಲ್ಲದೇ ಹೆಂಗೆ ಕೇಕ್ ಮಾಡ್ಬೋದಂತಲೂ ನಿಮಗೆ ತೋರಿಸ್ತೀವಿ. ಆ್ಯಂಡ್ ಆ ಕೇಕ್ ಮಾಡಿ ಐ ಡೋಂಟ್ ನೋ ಸರ್ಪ್ರೈಸ್ ಹೆಂಗೋಗುತ್ತೆ ಅಂತ. ಅವ್ರು ಸರ್ಪ್ರೈಸ್ ಆಗ್ತಾರಾ ಇಲ್ವಾ ಅದನ್ನು ತೋರಿಸ್ತೀವಿ ನಿಮಗೆ. ಕೇಕು ನಮ್ಮ ಅಕ್ಕನೂ ರೆಸಿಪಿ ನೋಡ್ಕೊಂಡಿದ್ದಾಳಂತೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾಳೆ. ನೋಡೋಣ, ಅದನ್ನು ಟೇಸ್ಟ್ ನಿಮ್ಗೆ ಹೇಳ್ತೀವಿ ಮಾಡಾದ್ಮೇಲೆ. ಇವತ್ತು 12 o'clockಗೆ ಕಟ್ ಮಾಡಿಸ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಅಕ್ಕದು ಮತ್ತು ನಮ್ಮ ಬಾಬಾದು, ನಮ್ಮ ಅಕ್ಕ ಮತ್ತು ನಮ್ಮ ಬಾಬಾದು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಆದರೆ, ಯಾಕಂದರೆ ಇಲ್ಲಿ ಫೆಸಿಲಿಟಿ ಕಡಿಮೆ ಇರೋದ್ರಿಂದ ನಾವು ಎಲ್ಲ ಅರೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಪ್ಲ್ಯಾನ್ ಹೆಂಗೋಗುತ್ತೆ ಹಂಗೆ ಹೋಗಲಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಇರೋದ್ರಲ್ಲಿ ಚೆನ್ನಾಗಿ ಮಾಡ್ತೀವಿ ಅಷ್ಟೇ ಗಾಯ್ಸ್. 12th ನಾಳೆ ಟ್ರಕ್ಕಿಂಗ್ ಹೋಗ್ತಿದ್ದೀವಿ. ಅವ್ರ ಬರ್ಡೇಗೋಸ್ಕರ ಟ್ರಕ್ಕಿಂಗ್ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ಟ್ರಕ್ಕಿಂಗಲ್ಲಿ ಏನೇನಾಗುತ್ತೆ ತೋರಿಸ್ತೀವಿ. ಇಫ್ ಮಳೆ ಬಂದರೆ ಫೋನಂತೂ ತೆಗಿಯೋಕ್ಕೆ ಹೋಗಲ್ಲ, ಮಳೆ ಆ್ಯಂಡ್ ಮೈಕು ಎಲ್ಲ ನೀರು ಹೋಗ್ಬಿಡುತ್ತೆ, ಯಾಕೆ ತೊಂದರೆ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀವಿ ಗಾಯ್ಸ್. ನೋಡಿ, ಇವ್ರ ಶ್ರಾವಣಿಯವ್ರ ಮನೆ ಆಚೆ ನೋಡಿ, ಚೆನ್ನಾಗಿದೆ. 2 ದಿವಸ ಇಲ್ಲೇ ಸ್ವರ್ಗ. ಈಗ ಫ್ರೆಂಡ್ಸ್, ನಾವು ಫಾಲ್ಸ್ಗೆ ಹೊರಟಿದ್ದೀವಿ. ಈಗ ಹೆಂಗೆ ಹೋಗ್ಬೇಕು ನೀವು ಹೇಳ್ತೀರಾ? ಫಾಲ್ಸ್ ಅಂತ ಇನ್ನೂ ಫಿಕ್ಸ್ ಆಗಿದೆ, ಒಟ್ನಲ್ಲಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಚಲೋ, ನಮ್ಮ ಅಕ್ಕ ಓಡಿಸ್ತಿದ್ದಾಳೆ ಇವಾಗ. ಏನು, ನಾವು ಜೋಗದ ಗುಂಡಿ ಫಾಲ್ಸ್ಗೆ ಹೋಗಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಯಿತು. ಬಿಕಾಸ್ ಸರಿಯಾಗಿ ಮಳೆ ಆಗಿಲ್ವಂತೆ, ನೀರು ಬಂದಿಲ್ಲ. ಸೊ ನಾವಿವಾಗ ಇಲ್ಲೇ ಇವ್ರ ಮನೆ ಹತ್ರ, ಇಲ್ಲೇ ಲೋಕಲಲ್ಲಿ ಒಂದು ಹೊಳೆ ಇದೆ, ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ನೀರು ಚೆನ್ನಾಗಿದ್ರೆ ಆಟ ಆಡ್ತೀವಿ, ಇಲ್ಲ ಅಂತ ಅಂದರೆ ಹಂಗೆ ವಾಪಸ್ ಬರ್ತೀವಿ.
ಹೆಂಗಿದ್ರು ನಾನು ಆಟ ಆಡಲ್ಲ. ಸ್ಟನ್ಸ್ ಮಾಡ್ಕೊಂಡು ಹೋಗ್ಬೇಕೀಗ. ಗೈಸ್ ಭಾರಿ ಡಿಸಪಾಯಿಂಟ್ಮೆಂಟ್ ಆಯಿತು. ನೀರೇ ಇಲ್ವಂತೆ. ಇಷ್ಟು ಮಳೆ ಬಂದು ಎಷ್ಟು ಗ್ರೀನರಿ ಇದೆ ನೋಡಿ. ಲೈಕ್ 1 ಮಂತ್ ಇರುತ್ತೆ, ಬಟ್ ಅವ್ರು ಏನೂ ರಿವೀಲ್ ಮಾಡ್ತಿಲ್ಲ ಅಷ್ಟೇ. ಹಾಂ, ನಮ್ಮನ್ನ ಬಿಟ್ಟಿಲ್ಲ ಅವರು ಒಳಗಡೆ ಜೋಗದ ಗುಂಡಿ ಒಳಗೆ. ಸಿರಿಮನೆಯಲ್ಲಿ ನೀರಿದೆ, ನೀರಿಲ್ಲ. ಮೇಬಿ ಅದು ಜನರೇಟ್ ಆಗ್ತಾರಲ್ಲ ಅನ್ಸುತ್ತೆ ನೀರು ಕೆಳಗಿಂದ. ಶ್ರಾವಣಿ ಅವರು ಅದನ್ನು ಕಂಡಿಡ್ದು ನಿಮಗೆ ಶೀಘ್ರದಲ್ಲಿ ಹೇಳ್ತಾರೆ. ಅತಿ ಶೀಘ್ರದಲ್ಲಿ. ಇದೆಲ್ಲ ಹೋಗ್ತಾ ಇದ್ದಾರೆ. ವೇ ಮಾತ್ರ ಸಖತ್ತಾಗಿದೆ. ನಡ್ಕೊಂಡು ಹೋಗ್ತಾ ಇದ್ರೆ ನೋಡಿ, ಕೇಳಿಸ್ಕೊಬೋದು ನೀವು ಕಾಡಂದು ಸೌಂಡು, ಏನೇನೋ ಒಂಥರ ಸೌಂಡ್ಸು. ಕೋಗಿಲೆ ಆಗಿಬಿಟ್ಟಿದ್ದಾಳೆ ಗೈಸ್. ಕೋಗಿಲೆನೇ ಚೆನ್ನಾಗಿ ಹೋಗುತ್ತೆ. ನವಿಲು ಸಾರಿ ಗಾಯ್ಸ್, ನವಿಲು. ಅವಳ ಫ್ರೆಂಡ್ ತಪ್ಸ್ಕೊಬಿಟ್ಟಿದ್ದಾರಂತೆ. ತಗೋ ಫೋನ್ ಹಿಡ್ಕೊ. ಯಾರಿಗೂ ಹೊತ್ಕೊಂಡಿಲ್ಲ, ಇವಳಿಗೆ ಬಂದ್ಬಿಟ್ಟಿದೆ. ನೀನ್ ನಿಂತಿದ್ರೆ ಹತ್ಕೊಂಡಂತೆ ಹೋಗ್ತಾ ಇರೋ. ಯಪ್ಪ, ನನಗೆ ಚೆಕ್ ಮಾಡ್ಕೋತಾ ಇದೀನಿ ಗೈಸ್, ನನ್ಗಂತ ಗೊತ್ತಿಲ್ಲ. ಎಲ್ಲಪ್ಪ ನೋಡಿ ಫ್ರೆಂಡ್ಸ್, ಸಹನಗೋಸ್ಕರ ಕಾಯ್ತಿತ್ತು, ಬಟ್ ಸಹನ ತಪ್ಸ್ಕೊಂಡ್ಬಿಟ್ಲು. ನೋಡಿ ನೋಡಿ ನೋಡಿ, ಅವ್ನು ಎಷ್ಟು ಕಷ್ಟಪಡ್ತಾವನ್ನ ಎತ್ತಕ್ಕೆ. ನಾವಂತೂ ಸೇರಿಸ್ಕೊ ಸುಮ್ಮನೆ ತಿರುಗಿಸ್ತಿದ್ದಾಳೆ ಶ್ರಾವಣಿ. ಅವ್ರ ಊರಿಗೆ ಕರ್ಕೊಂಬಂದ್ಬಿಟ್ಟು 3ನೇ ದಾರಿ ಇವಾಗ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇರೋದು. ಅದ್ರಲ್ಲೂ ಇದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಇರೋದೇ 3 ದಾರಿ, ಅದ್ರಲ್ಲಿ 2 ದಾರಿ ನೋಡ್ಕೊಂಡ್ ಬಂದಿದೀವಿ. ಸೊ ಈಗ ಲಾಸ್ಟ್ ಆಪ್ಷನ್ ಅವಳೇನು ಹೇಳೋದ್ ಬೇಡ, ಪಕ್ಕ ಯಾರಿಗೆ ಗೊತ್ತು. ಅದು ಇಲ್ಲದೆ ಇದ್ರೆ ಅಥವಾ ಯಾವ್ದೋ ಎಲ್ಲೋ ಬೇರೆ ಕಡೆ ರೈಟ್ ತಗೋಬೇಕಿದ್ರೆ ನಾವು ನೋಡಿ, ಅವಳ ಊರ್ ಬಗ್ಗೆ ಅವಳಿಗೆ ಗೊತ್ತಿಲ್ಲ. ಹೆಂಗೈತವಳು ಇದ್ರು ಇರ್ಬೋದು ನೋಡಿ. ಬಂದ್ಬಿಟ್ಟಿದೀವಿ. ನಾಳೆ ಟ್ರೆಕ್ಕಿಂಗ್ ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ವಾರ್ಮ್ ಅಪ್. ಸಾನಂಗೆ ಲೀಚ್ ವಾರ್ಮ್ ಅಪ್ ಬೇರೆ ಆಯ್ತು ಇವಾಗ. ಜಾಸ್ತಿ ನಡಿಬೇಕು, ಅದು ಎಕ್ಸ್ಪೀರಿಯನ್ಸ್ ಆಯ್ತು. ಲೀಚ್ ವಾರ್ಮ್ ಅಪ್, ಲೀಚ್ ಥೆರಪಿ. ಆ ವಿಡಿಯೋ ನೋಡಿ ನೆಕ್ಸ್ಟ್ ಹಾಕ್ತೀವಿ. ಟ್ರೈನ್ ಅಪ್ ಮಾಡ್ತಾ ಇದೀವಿ ಅಕ್ಕಂಗೆ. ಓಕೆ ಗ್ಯಾಸ್, ಸಿಕ್ಕಿದ್ರೆ ಒಳ್ಳೆ ತೋರಿಸ್ತೀವಿ. ಚಕ್ಲಿ ಹುಳ ಸಹನಂಗೆ ಚಕ್ಲಿ ತಿನ್ನಕ್ಕೆ ಕೊಡ್ತಿದೀವಿ, ಬಟ್ ತಿಂತಿಲ್ಲ. ಮುಟ್ಟಿದ್ರೆ ಎಷ್ಟು ಶೆಲ್ ಇದೆಲ್ಲ. 2 3 4 5 6 7 8 9 10 11 12 ಇದೆ. ಇದು ಹೆಡ್ ಅನ್ಸುತ್ತೆ. ಇನ್ನ ಸ್ವಲ್ಪ ಯಪ್ಪ ಸಹನ, ಏನಾರು ಆಯ್ತಂತ ಬಂದ್ಬಿಟ್ಟು ಓಡ್ಬರ್ತಾರೆ ಯಾರಾದ್ರೂ. ನಿಜವಾಗ್ಲೂ ಕೋಪ ಬರುತ್ತೆ. ಚಪ್ಪಲ್ ಬಿಡಿ ಫೈನಲಿ 3 ದಾರಿ ನೋಡ್ಕೊಂಡು 3 ದಾರಿಯಲ್ಲೂ ಯಾವ ದಾರಿ ಇರ್ಬೋದು ಅಂತ ಚೆಕ್ ಮಾಡಿ ಫೈನಲಿ ಬಂದಿದ್ದೀವಿ. ಸ್ಲಿಪ್ಪರ್ ತೊಳೆಗೆ ಇಲ್ಲಿವರೆಗೂ ಬರಬೇಕಿತ್ತ ಪೂರ್ವಿ. ಸಿ ಶ್ರಾವಣಿ ಹೆಂಗೆ ಹೋಗ್ತಿದ್ದಾಳೆ. ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್ ಮೋಹಿತ್? ಮೋಹಿತ್, ಏನು ಎಕ್ಸ್ಪೀರಿಯನ್ಸ್? ಆಫ್ ರೋಡಿಂಗ್, ಸೋ ಮೆನಿ ಲೀಚಸ್. ನೀನು ಹೇಳ್ಬೇಕು ಲೀಚಸ್ ಹೆಂಗಿತ್ತು. ಯಪ್ಪ, ಲೀಚಸ್ಗೂ ದೊಡ್ಡ ನಮಸ್ಕಾರ. ನಾಳೆ ಹೆಂಗೆ ಟ್ರೆಕ್ ಮಾಡೋದು ಕಿತ್ತುಬಿಡಿ. 10 ಜನ ತಗೊಳ್ತು. ನಾನು ಟ್ರೈ ಮಾಡಲಾ? ಆಯ್ತು ಕಿತ್ತುಬಿಟ್ಟು ಎಲ್ಲೆಲ್ಲ ಹಾಕ್ಬೇಡ, ನಾನು ಈಗಲೇ ಹೊಡೆದು ಬಿಡ್ತೀನಿ. ಕ್ಯಾಮ್ರಾ ಇಲ್ಲಿ ಮೇಲೆ ಅಲ್ಲಿಂದ ಕೀಳು. ಕಿತ್ಬಿಟ್ಟು ಬಿಸಾಕ್ಬಿಡಿ, ಹೋಗ್ಬಿಡುತ್ತೆ ಅದು. ಏನು ಮಾಡಲ್ಲ ಎತ್ತಮ್ಮ, ಬಿಸಾಕಿ ಪಟ್ಟಂತ ಬಿಸಾಕಿ. ನನ್ನ ಮೇಲೆ ಬಿಸ್ಕಿಸ್ ಹಾಕ್ಬಿಟ್ಟು ಓಡೋಡು. ಯಾರೋ ತಿರ್ಬೇಕು ಈ ಸತಿ. ಪೂರ್ವಿ ಆ ಕಡೆ ಬಿಸಾಕಿ. ಪೂರ್ವಿ ಕೈಯಲ್ಲಿ ಎಲ್ಲಿಂದ ಬಂತಪ್ಪ ಇದು? ಲೀಚಸ್ಗೆ ನನ್ನ ಮೇಲೆ ಲವ್. ನೀರಲ್ಲಿ ಬರಲ್ಲ ಅಂತ ಖುಷಿ ನನಗೆ.
ಅಲ್ಲ ಸಾರನೇ ಎದುರ್ತಾಳೆ, ಬರೀ ಅವಳ ಮೇಲೆ ಅಲ್ಲ ಓದೋದ್ ಬಿಡಿ, ಏನ್ ದೊಡ್ಡದಾಗ ಹೇಳ್ತಾ ಇದ್ದೀನಿ ಅಲ್ಲಿವರೆಗೂ ಹೋಗ್ಬೋದು ಬಾ ಸಾಮಾನ್ಯ. ಅಕ್ಕ ಬನ್ನಿ, ಏನೂ ಇಲ್ಲ, ನಿಮ್ಮ ಕಾಲ್ ತಂಗಾದ್ರೂ ಬನ್ನಿ. ಓಕೆ ಗೈಸ್, ಸ್ವಲ್ಪ ಇಲ್ಲೇ ಬಿಟ್ಟೋಗ, ಅಲ್ಲಿ ಬಿಡೋಣ. ನೀವು ಬರಲ್ವಾ? ಏಕೆ ಆವು ಎಲ್ಲ ಬರಲ್ವಾ? ಬರಲ್ಲ, ಖಂಡಿತ ಬರಲ್ಲ. ನೀನು ಹೋದ್ರೆ ಬರಲ್ಲ, ಹೋಗು. ಏನು ಮೊಡ್ಡ ಸಿಕ್ ನೀನು, ನಾನು ಬಂದರೆ ಬರಲ್ವಂತ ಯಾವ. ಕಾಣೋ ಥರ ಹಾಕ್ಬಿಟ್ಲು ಇವಳು. ಸ್ವಲ್ಪ ಸರಿ ಇಲ್ಲ ಇವಳು, ನೋಡ್ಕೋಬೇಕು. +2 ಬಂದಿದೆ. ಆಹಾ, ಅದು ಓಪನಿಂಗ್ ಕಾರ್ಡಲ್ಲಿ +2 ಬಂದರೆ ಎತ್ಕೊಳಂಗಿಲ್ಲ ತಾನೆ? ಹಾಂ, ಎತ್ಕೊಳಂಗಿಲ್ಲ. +2 ಆಡಬೇಕು, ಇಲ್ಲಾಂದ್ರೆ ಗೆಲ್ಲೋ ಆಗಬೇಕು. ಗೈಸ್, ಮಳೆ ಬರ್ತಾ ಇದೆ, ಸಕ್ಕತ್ತಾಗಿದೆ ವ್ಯೂ, ಸಕ್ಕತ್ತಾಗಿದೆ ಆ್ಯಕ್ಚುಲಿ ವೆದರು. ಅದರಲ್ಲಿ ನೋಡಿ, ನಾನು ಇವಾಗ ತಾನೇ ಜಸ್ಟ್ ಓಯೋ ಜ್ಯೂಸ್ ಮಾಡಿದೆ. ನನ್ನ ತಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಟ್ರೈ ಮಾಡಿದ್ದೀನಿ, ಮಾಡಿ ಎಲ್ಲ ಕುಡಿತಿದ್ದೀವಿ. ಇವತ್ತಿನ ಬ್ಲಾಗು ಹೆಂಗೆ ಮಾಡೋಣ ಅಂತ ಬಂದ್ವಿ ನಾನು ನಮ್ಮತ್ತ. ವಿ ಆರ್ ಎಂಡಿಂಗ್ ದಿಸ್ ಬ್ಲಾಗ್. ಡೇ 1 ಇಷ್ಟೆಲ್ಲ ಆಯಿತು. ಆ್ಯಂಡ್ ಇವಾಗ ನಾವು ಹೋಗಿ ಅಡುಗೆ ಮಾಡಿಕೊಂಡು ತಿಂದು, ಆ್ಯಂಡ್ ನಾಳೆ ಟ್ರೆಕ್ಕಿಂಗ್ ಇದೆ. ಯಾವ ಟ್ರೆಕ್ ಅಂತ ಸರ್ಪ್ರೈಸ್ ಡೇ 2 ಬ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಎಸ್, ನಾಳೆ ಟ್ರೆಕ್ಕಿಂಗಿಗೆಲ್ಲ ಅಲ್ಲಿಗೂ ಸ್ವಲ್ಪ ಅಡುಗೆ ರೆಡಿ ಮಾಡಿಕೊಂಡು, ಯಾಕಂದರೆ ಇಟ್ಸ್ ಲೈಕ್ ಲಾಂಗ್ ಟ್ರೆಕ್, ತುಂಬ ಕೆಲಸ ಇದೆ ಇವಾಗ. ಹೌದು, ಸೊ ಎಂಡ್ ಮಾಡ್ತಿದ್ದೀನಿ. ಅದೆಲ್ಲ ಮುಗಿಸಿ ಡೇ 2 ಬ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ 2 ಬ್ಲಾಗ್ ಕೂಡ ಹಾಗೆ ನೋಡಿ. ಬಾಯ್.